ಹೋಂವರ್ಕ್ ಮಾಡಿಲ್ಲ ಅಂತ ಹೇಳಿ ಬಾಲಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ ಶಿಕ್ಷಕಿ. ವೀಣಾ ವಿದ್ಯಾ ಸಂಸ್ಥೆ ಎಂಬುವಂತ ಶಾಲೆಯಲ್ಲಿ ಹೋಂವರ್ಕ್ ಮಾಡಿಲ್ಲ ಅಂತ ಹೇಳಿ ಬಾಲಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾಳೆ ಶಿಕ್ಷಕಿ. ಬಾಸುಂಡೆ ಬರುವ ರೀತಿಯಲ್ಲಿ ಹಲ್ಲೆ ನಡೆಸಿದ್ದಾಳೆ ಶಾಲಾ ಶಿಕ್ಷಕಿ. ಈಗ ವೀಣಾ ಸ್ಕೂಲ್ ಟೀಚರ್ ಆಂಗ್ಲಿನ್ ಅವರು ಈ ರೀತಿಯಾಗಿ 4ನೇ ತರಗತಿ ಬಾಲಕನಿಗೆ ಈ ರೀತಿಯಾಗಿ ಥಳಿಸಿದ್ದಾರೆ. ಹಲ್ಲೆ ವಿಚಾರ ತಿಳಿಸಿದ್ರೆ ಮತ್ತೆ ಹೊಡೆಯೋದಾಗಿ ಬೆದರಿಕೆಯನ್ನ ಈ ಶಿಕ್ಷಕಿ ಹಾಕಿದ್ರಂತೆ. ತನ್ನ ಅಮ್ಮನಿಗೆ ವಿಷಯ ಹೇಳದೆ ಬಾಲಕ ಮುಚ್ಚಿಟ್ಟಿದ್ದಂತೆ. ಇದೇ ತಿಂಗಳು 10ನೇ ತಾರೀಕು ಬಾಲಕನಿಗೆ ಥಳಿಸಲಾಗಿತ್ತು. ಹಲ್ಲೆ ವಿಚಾರ ತಿಳಿಸಿದ್ರೆ ಮತ್ತೆ ಹೊಡಿತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರಂತೆ. ಶಾಲಾ ಶಿಕ್ಷಕಿ ಆಂಗ್ಲಿನ್ರಿಂದ ಬಾಲಕನಿಗೆ ಈ ರೀತಿಯಾಗಿ ಬೆದರಿಕೆ ಹಾಕಲಾಗಿದೆ. ಹೀಗಾಗಿ ತನ್ನ ಅಮ್ಮನಿಂದ ಈ ವಿಷಯವನ್ನ ಮುಚ್ಚಿಟ್ಟಿದ್ದಂತಹ ಬಾಲಕ ಮೊನ್ನೆ ವಿಚಾರ ತಿಳಿದು ಬಾಲಕನಿಗೆ ತಾಯಿ ಲಕ್ಷ್ಮಿ ಕೇಳಿದ್ದಾರೆ. ಆಗ ನಡೆದ ವಿಚಾರವನ್ನ ತನ್ನ ತಾಯಿಗೆ ಬಾಲಕ ತಿಳಿಸಿದ್ದಾರೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನವರಿ 10ನೇ ತಾರೀಕು ಈ 4ನೇ ತರಗತಿ ವಿದ್ಯಾರ್ಥಿಗೆ ಶಿಕ್ಷಕಿ ಹಿಗ್ಗಾಮುಗ್ಗಾ ಥಳಿಸಿದ್ದಾಳೆ. ಆದ್ರೆ ಈ ವಿಷಯವನ್ನ ಮನೆಯಲ್ಲಿ ತನ್ನ ತಾಯಿಯ ಬಳಿ ಹೇಳಿದ್ರೆ ಮತ್ತೆ ಹೊಡಿತೀನಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ರಂತೆ. ಹಲ್ಲೆ ವಿಚಾರ ತಿಳಿಸಿದ್ರೆ ಮತ್ತೆ ಹೊಡಿತೀನಿ ಅಂತ ಹೇಳಿ ಬೆದರಿಕೆ ಹಾಕಿರುವಂತದ್ದು ಶಾಲಾ ಶಿಕ್ಷಕಿ ಆಂಗ್ಲಿನ್ ಈ ರೀತಿಯಾಗಿ ಬಾಲಕನಿಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಹಾಗಾಗಿ ಈ ಮಗು ಏನಿದೆ ತನ್ನ ತಾಯಿಯಿಂದ ಈ ವಿಷಯವನ್ನ ಮುಚ್ಚಿಟ್ಟಿದೆ. ಆದ್ರೆ ಈ ವಿಷಯ ಮೊನ್ನೆ ತಾಯಿ ಲಕ್ಷ್ಮಿಗೆ ಗೊತ್ತಾಗಿ ಬಾಲಕನನ್ನ ವಿಚಾರಿಸಿದಾಗ ಇದರ ಬಗ್ಗೆ ಸಂಪೂರ್ಣವಾಗಿ ಬಾಲಕ ತಾಯಿಯ ಬಳಿ ಹೇಳಿಕೊಂಡಿದ್ದಾನೆ. ಅದಾದ ನಂತರ ಈಗ ಪೊಲೀಸ್ ಠಾಣೆಯಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀನು ಅಟ್ಲೀಸ್ಟ್ ನೀವು ಮನುಷ್ಯತ್ವ ಏನಾದ್ರೂ ಇಟ್ಕೋಬೇಕು ತಾನೆ. ನೀನು ಹೇಳ್ಬೇಕು ಮಗು, ಮನುಷ್ಯ ಕೇಳ್ತಾರ ಮಗ. ಹೇಳ ಸರ್ ಹೇಳು. ಇಲ್ಲ ನಮ್ ತಮ್ಮ ಇರ್ಲಿ ಸರ್, ಇದೆಲ್ಲ ಏನ್ ಅಲ್ಲ. ಒಂದ್ ಮಾತು ಹೇಳಿ, ಫ್ರೈಡೇನೋ ಸ್ಯಾಟರ್ಡೇ ಹೊಡೆದಿರೋದು ಇನ್ನೂ ಇದೆ ಅಂದ್ರೆ ಇವ್ರೆಲ್ಲ ಏನ್ ತಿಂತಾರ ಹೊಟ್ಟೆಗೆ ಇವ್ರು ಹೇಳಿ. ನೀವು ಕಟ್ ಮಾಡಿ ಮಾತಾಡೋಣ ಅವ್ರ ಹತ್ರ. ಅಟ್ಲೀಸ್ಟ್ ನೀವು ಮನುಷ್ಯತ್ವ ಏನಾದ್ರೂ ಇಟ್ಕೋಬೇಕು ತಾನೆ. ನೀನು ಹೇಳ್ಬೇಕು ಮಗು, ಮನುಷ್ಯ ಕೇಳ್ತಾರ ಮಗ. ಒಂದು ನಿಮಿಷ ಟ್ರೀಟ್ಮೆಂಟ್ ಮಾಡಿಸ್ಕೊಡ್ತೀನಿ ನಾನು. ಎಫ್ಐಆರ್ ದಾಖಲಿಸಿ ನಂದಿನಿ ಲೇಔಟ್ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಆಂಗ್ಲಿನ್ ಹಾಗೂ ವೀಣಾ ಶಾಲೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 115351 ಜುವೆನಲ್ ಜಸ್ಟಿಸ್ ಆಕ್ಟ್ ಅಡಿ ಈ ಒಂದು ಕೇಸ್ ದಾಖಲಾಗಿರುವಂತದ್ದು. ಹಲ್ಲೆ ವಿಚಾರ ತಿಳಿದು ಆಂಗ್ಲಿನ್ ರನ್ನ ಸಸ್ಪೆಂಡ್ ಮಾಡಲಾಗಿದೆ ಶಾಲೆಯಿಂದ. ಶಾಲಾ ಆಡಳಿತ ಮಂಡಳಿಯಿಂದ ಆಂಗ್ಲಿನ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಶಾಲಾ ಸಿಬ್ಬಂದಿಗೆ ಬಾಲಕನ ತಾಯಿ ಹಿಗ್ಗಾಮುಗ್ಗಾ ಬೈದಿರುವಂತಹ ಆರೋಪ ಕೂಡ ಈಗ ಕೇಳಿಬರ್ತಾರೆ. ಈ ಒಂದು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಎಫ್ಐಆರ್ ಅನ್ನ ನಂದಿನಿ ಲೇಔಟ್ ಪೊಲೀಸರು ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಆಂಗ್ಲಿನ್ ಮತ್ತು ವೀಣಾ ಶಾಲೆಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದರ್ಶನ್ ನೇರ ಸಂಪರ್ಕದಲ್ಲಿ ನೀಡಲಿದ್ದಾರೆ. ದರ್ಶನ್, ನಂದಿನಿ ಲೇಔಟ್ ನ ಈ ಒಂದು ವೀಣಾ ಸಂಸ್ಥೆ ಏನಿದೆ, ಇಲ್ಲಿ ಆಗಿರುವಂತಹ ಈ ಒಂದು ಪ್ರಕರಣ ಏನಿದೆ, ಬಾಲಕನ ಮೇಲೆ ಟೀಚರ್ ಈ ರೀತಿಯಾಗಿ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ, ಇದರ ಬಗ್ಗೆ ಹೇಳೋದಾದ್ರೆ. ಸುನಿಧಿ, ಖಂಡಿತವಾಗಿ ಲಗ್ಗೇರಿಯಲ್ಲಿ ಇರ್ತಕ್ಕಂಥ ವೀಣಾ ವಿದ್ಯಾ ಸಂಸ್ಥೆಯಲ್ಲಿ 4ನೇ ತರಗತಿಯನ್ನು ಒಂದು ಬಾಲಕ ಓದ್ತಾ ಇರ್ತಾನೆ. ಅದೇ ಹೋಮ್ವರ್ಕ್ ನ ಮಾಡಿಲ್ಲ ಅಂತಕ್ಕಂಥ ಒಂದು ಕಾರಣ ಇಟ್ಕೊಂಡು ಹಿಗ್ಗಾಮುಗ್ಗಾ ಥಳಿಸಿರುವಂತ ಘಟನೆ ನಡೆದಿರ್ತಕ್ಕಂಥದ್ದು. ಈ ಘಟನೆ ಸುಮಾರು ಇದೇ ತಿಂಗಳು 10ನೇ ತಾರೀಕಿನ ನಡೆದಿರ್ತಕ್ಕಂಥದ್ದು. ಮತ್ತೆ ಘಟನೆ ನಡೆದ ಬಳಿಕ ಯಾವುದೇ ರೀತಿಯ ಕೂಡ ತಾಯಿ ಕೂಡ ಬಾಲಕ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಮತ್ತೆ ಒಂದು 3 ದಿನದ ಬಳಿಕ ಗಮನಿಸಿದಂತ ವೇಳೆಯಲ್ಲಿ ಕೈಯೆಲ್ಲ ಒಂದು ಸ್ವಲ್ಪ ಡಾರ್ಕ್ ಆಗಿರ್ತದೆ, ಮತ್ತೆ ಒದೆ ಬಿದ್ದಂತ ಜಾಗ ಕೂಡ ಡಾರ್ಕ್ ಆಗಿರುತ್ತೆ. ಹಾಗಾಗಿ ಬಾಲಕನನ್ನ ತಾಯಿ ವಿಚಾರಿಸಿದ ಸಂದರ್ಭದಲ್ಲಿ ಈ ರೀತಿ ನಡೆದಿರ್ತಕ್ಕಂಥ ಘಟನೆ
ಮಾಹಿತಿಯನ್ನ ಹೇಳಿರ್ತಕ್ಕಂಥ. ಜೊತೆಗೆ ಈ ಘಟನೆ ಆಗಿ ಇಷ್ಟು ದಿನಗಳಾದ್ರೂ ಕೂಡ ಯಾವುದೇ ರೀತಿಯಾದಂತ ಆಂಗ್ಲಿನ್ ಏನಿದೆ ಅಂದ್ರೆ ಹಲ್ಲೆ ಮಾಡಿರ್ತಕ್ಕಂಥ ಟೀಚರ್ ಏನಿದ್ದಾರೆ ಆಕೆಯ ಮೇಲೆ ಯಾವುದೇ ರೀತಿಯ ಕ್ರಮ ಕೂಡ ಶಾಲೆಯ ಆಡಳಿತ ಮಂಡಳಿ ಕೂಡ ತೆಗೆದುಕೊಂಡಿರೋದಿಲ್ಲ. ಹಾಗಾಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಈಗ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈಗ FIR ಅನ್ನು ಕೂಡ ದಾಖಲು ಮಾಡಿಸಿರುವಂತದ್ದು. FIR ಅನ್ನು ದಾಖಲು ಮಾಡಿರ್ತಕ್ಕಂಥ ಪೊಲೀಸರು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇರುವಂತ. ಜೊತೆಯಲ್ಲಿ ಈ ಒಂದು ಶಾಲೆಯಲ್ಲಿ ಒಂದು ಎಚ್ಚೆತ್ಕೊಂಡು ಆ ಒಂದು ಶಿಕ್ಷಕಿಯನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯ ಕೂಡ ಒಂದು ಕ್ರಮ ಕೂಡ ತೆಗೆದುಕೊಳ್ಳಲ್ಲ. ಅಲ್ಲಿರ್ತಕ್ಕಂಥ HR ಏನಿದ್ದಾರೆ ಅವರೇ ಕೂಡ ಮತ್ತೆ ಒಂದು ಶಿಕ್ಷಕಿಯನ್ನ ಶಾಲೆಗೆ ಸೇರಿಸ್ಕೊಂಡು ಮತ್ತೆ ಅವರನ್ನ ಒಂದು ಪಾಠ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತಾ ಇರುವಂತ. ಜೊತೆಯಲ್ಲಿ ಆ ಬಾಲಕ ಏನಿದ್ದಾನೆ ಹಿಂದೆ ಒದೆ ಬಿದ್ದಿರೋದ್ರಿಂದಾಗಿ ಮತ್ತೆ ಈಗ ಭಯ ಬಿದ್ದು ಶಾಲೆಗೆ ಹೋಗಲ್ಲ ಅಂತಾನು ಹೇಳ್ತಾ ಇರುವಂತ. ಮತ್ತೊಂದ್ ಕಡೆ ಇದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣಾಧಿಕಾರಿಗಳೇನಿದ್ದಾರೆ ಅವರು ಕೂಡ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಂಡಿಲ್ಲ. ಜೊತೆಯಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಬೇಕಂದ್ರೆ BA ಕೂಡ ಯಾವುದೋ ಒಂದು ಲೆಟರ್ ಅನ್ನು ಕೊಟ್ಟರೆ ನಾನು ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳಿರುವಂತ. ಮತ್ತೆ ಶಾಲಾ ಮಂಡಳಿ ಏನಿದೆ ಅವರು ಕೂಡ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ಈಗ ಬಾಲಕನ ತಾಯಿ ಏನಿದ್ದಾರೆ ಈಗ ಪೊಲೀಸ್ ಠಾಣೆ ಬೆಟ್ಟಲೇರಿ ಈಗ FIR ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಹಿಂದೆ ಕೂಡ ಏನು ಶಾಲೆಯ ಶಿಕ್ಷಕಿ ಆಂಗ್ಲಿನ್ ಏನಿದ್ದಾರೆ ಅವರು ಕೂಡ ಈ ರೀತಿ ಹಿಂದೆನೇ ಮಾಡಿದ್ರಂತೆ, ಈ ರೀತಿಯ ಘಟನೆ ಕೂಡ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಕ್ರಮ ಆಗಿರ್ಲಿಲ್ಲ. ಮತ್ತೆ ಈ ಬಾಲಕನ ಮೇಲೆ ಹಲ್ಲೆ ಮಾಡಿ ನೀನು ಮನೆಯಲ್ಲಿ ಹೇಳಿದ್ರೆ ನಿನ್ನ ಕೊಲ್ತೀನಿ ಅಂತಕ್ಕಂಥ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತಕ್ಕಂಥ ಒಂದಷ್ಟು ಅಂಶಗಳನ್ನ ತಾಯಿ ಕೂಡ ಹೇಳಿರುವಂತದ್ದು. ಜೊತೆ ಈಗ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಪ್ರಕರಣದ ತನಿಖೆಯನ್ನು ನಡೆಸ್ತಿರುವಂತದ್ದು. ಸುನಿಧಿ, ಧನ್ಯವಾದಗಳು ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.